ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗೋಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿರ್ತಿಲ್ಲ. ಯಾಕೆ ಅಂತ ಎಲ್ಲ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ನನ್ನ ಫೋನ್ ಸ್ವಲ್ಪ ಇಶ್ಯೂಸ್ ಆಗಿತ್ತು, ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿ ನನ್ನ ಫೋನಲ್ಲಿ ಬ್ಲಾಗ್ ಮಾಡೋಕ್ಕಾಗ್ತಿದ್ದಿಲ್ಲ. ಬ್ಲಾಗ್ ಮಾಡಿದ್ರೆ ಅದನ್ನು ನಾನು ಎಡಿಟ್ ಮಾಡಿ ಡೌನ್ಲೋಡ್ ಮಾಡೋಕ್ಕಾಗ್ತಿದ್ದಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಾಗಾಗಿ ನನ್ನ ಫೋನ್ ಚೇಂಜ್ ಮಾಡಿದೆ. ಇನ್ಮೇಲಿಂದ ಬ್ಲಾಗ್ ಎಲ್ಲ ಕನ್ಸಿಸ್ಟೆಂಟಾಗಿ ಬರುತ್ತೆ. ನಂದು ವರ್ಕೌಟ್ ಸ್ವಲ್ಪ ಆ ಕಡೆ ಆಗೋಗಿತ್ತು, ಈ ಕಡೆ ಮಧ್ಯೆ ಹುಷಾರು ತಪ್ಪದೆ ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಗೋಗಿತ್ತು. ಸೊ ಹುಷಾರು ತಪ್ಪಿ ನಾನು ಮೈಸೂರಿಗೆ ಹೋಗಿದ್ದೆ, ಅಲ್ಲಿದ್ದೆ, ಆಮೇಲೆ ವಾಪಸ್ ಬಂದೆ. ಇವಾಗ ಮತ್ತೆ 2 ಡೇಸ್ನ ನಾನು ವರ್ಕೌಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಇನ್ನೊಂದು ವಿಚಾರ ಏನು ಅಂತಾರೆ, ನಾನು ಜಿಮ್ ಚೇಂಜ್ ಮಾಡಿದೆ. ಚೇಂಜ್ ಇರುತ್ತೆ, ಅದಾದಮೇಲೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ಈ ಜಿಮ್ಮಿಗೆ ಸೇರಿದ್ದೀನಿ. So bent over, this is 3 sets into 15 reps. 1 2 3 4 5 6 7 8 9 10 11 12 13 14 15. So second variation ಬಂದು lat pull down. ಇದುವೇ 3 sets into 15 reps. ತುಂಬ
ಇವಾಗ ಲಿಫ್ಟ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಎಷ್ಟು ವೇಟ್ ಆಗುತ್ತೆ ಅಷ್ಟು ವೇಟ್ ಅಲ್ಲಿ ಮಾತ್ರ ಹಾಕೊಳ್ಳಿ. ಯಾರೋ ನೋಡಿದವ್ರು ನಿಮ್ಗೆ ಕಮ್ಮಿ ವೇಟ್ ಹೊಡಿತಿದ್ದಾನೆ ಅಥವಾ ಇನ್ನೊಂದು ಅಂತ ಏನೋ ಅನ್ಕೊಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮ್ಗೆ ಕಂಫರ್ಟಬಲ್ ಎಷ್ಟು ವೇಟ್ ಇದೆ ಅಷ್ಟು ವೇಟ್ ಅಲ್ಲಿ ಮಾತ್ರ ಟ್ರೈ ಮಾಡಿ. ಅಂಡ್ ಇದು ನನ್ನ ಸೆಕೆಂಡ್ ವೇರಿಯೇಷನ್ ಆಗಿರುತ್ತೆ. ಇದಾದ್ಮೇಲೆ ಒಂದು 2 ವೇರಿಯೇಷನ್ಸ್ ಇಲ್ಲ 3 ವೇರಿಯೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಂದು ಬೈಸಿಪ್ಸ್ ಇರೋದು 3 sets into 15 reps. 2, 3, 4, 5, 6, 7, 8, 9, 10, 11, 12, 13, ಅಷ್ಟು 14, 15. ಸೊ ಥರ್ಡ್ ವೇರಿಯೇಷನ್ ಬಂದು ಸೂಪರ್ ರೋಯಿಂಗ್. Eight, 9, 10, 11, 12. That's through. ಬೈಸಿಪ್ಸ್ ಇವಾಗ ಸೀಟಿಂಗ್ ಹ್ಯಾಮಕಲ್ ಇದುವೇ 3 sets into 15 reps. ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ಮಾಡಕ್ಕೆ ಟ್ರೈ ಮಾಡಿ. 1, 2, 3, 4, 5, 6, 7, 8, 9, 10, 12, 13, 14, 15.
ಸೊ ಗೈಸ್, ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಕಾರ್ಡಿಯೋ ಇತ್ತು, ಕಾರ್ಡಿಯೋ ಮುಗಿಸಿ ಇವಾಗ ಮನೆಗೆ ಹೊರಡಬೇಕು. ಮನೆಗೆ ಹೋಗಿ ಫಸ್ಟ್ ಮೀಲ್ ಪ್ರಿಪೇರ್ ಮಾಡಿ ಪ್ರೋಟೀನ್ ಕುಡಿದು, ಪ್ರೋಟೀನ್ ತಂದಿಲ್ಲ ಇವತ್ತು ನಾನು, ಸಖತ್ ಹೊಟ್ಟೆ ಹಸಿತಾ ಇದೆ. ವರ್ಕೌಟ್ ಸರಿಯಾಗಿ ಆಗ್ತಿರ್ಲಿಲ್ಲ, ತುಂಬ ದಿವಸ ಆದಮೇಲೆ ಕರೆಕ್ಟಾಗಿ ವರ್ಕೌಟ್ ಮಾಡಿದ್ದೀನಿ. ಸಖತ್ ಖುಷಿ ಆಗ್ತಾ ಇದೆ. ವರ್ಕೌಟ್ ಮಾಡಿಲ್ಲ ಅಂದರೆ ಏನೋ ಒಂಥರ ಇಡೀ ದಿನ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೋ ಮಿಸ್ಸಿಂಗ್ ಹೊಡಿತಿದ್ದಿಲ್ಲ ಅಂತ. ಬಟ್ ತುಂಬ ಟೈಮ್ ಆದಮೇಲೆ ಇವತ್ತು ವರ್ಕೌಟ್ ಮಾಡಿದ್ದು ಆ್ಯಂಡ್ ಫುಲ್ ಎನರ್ಜಿ ಹಾಕಿ ಇವತ್ತಿನ ವರ್ಕೌಟ್ ಮುಗ್ದಿದೆ. ಹಾಗೆ ನಾನು ಇನ್ನೊಂದು ಹೇಳ್ಬೇಕು ನಿಮ್ಮ ಹತ್ರ, ಸ್ಟಾರ್ಟಿಂಗಲ್ಲೆಲ್ಲ ವೀಡಿಯೋಸ್ ಮಾಡ್ಬೇಕಾದ್ರೆ ನನಗೆ ನಾರ್ಮಲ್ ಫೋಟೋಸ್ ತೆಗಿಯೋಕ್ಕೆ ತುಂಬ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೆ. ನಿಮ್ಗೆ ಫಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಅನ್ಸುತ್ತೆ. ಬಟ್ ಇವಾಗ ಜಿಮ್ಮಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡ್ತಿರ್ತಾರೆ. ಬಟ್ ಫಸ್ಟ್ ವ್ಲಾಗ್ ನಾನು ಜಿಮ್ಮಲ್ಲಿ ಮಾತಾಡ್ಕೊಂಡು ಮಾಡಿರೋದು. ತುಂಬ ಖುಷಿ ಆಗ್ತಾ ಇದೆ. ನನ್ನ ಕಂಫರ್ಟ್ ಝೋನ್ ಬಿಟ್ಟು ನಾನು ತುಂಬ ಆಚೆ ಬರ್ತಾ ಇದ್ದೀನಿ. ಬಿಕಾಸ್ ಆ ಕಂಫರ್ಟ್ ಝೋನಲ್ಲಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೇನು ಅನ್ಕೋತಾರೋ ಏನೋ ನಾನು ಯೋಚನೆ ಮಾಡ್ತಾ ಇಲ್ಲ. ಅನ್ಕೊಳ್ಳೋರು ಅನ್ಕೋತಾರೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಅವ್ರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಒಂದ್ಸತಿ ನೋಡ್ತಾರೆ, ಏನೋ ವಿಡಿಯೋ ಮಾಡ್ತೀವಿ ಅಂತ ಅನ್ಕೋತಾರೆ. ಬಟ್ ನಾವು ಅನ್ಕೋತೀವಿ, ನಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ, ನಮ್ಮ ಬಗ್ಗೆ ಹೆಂಗೆ ಅನ್ಕೋತಿರ್ತಾರೆ, ಹಿಂಗೆ ಅನ್ಕೋತಿರ್ತಾರೆ. ಚಾನ್ಸೇ ಇಲ್ಲ. ಅವ್ರನ್ನ ನಮ್ಗೆ ನೋಡಿ ಅವ್ರು ವರ್ಕೌಟ್ ಮಾಡೋ ಟೈಮಲ್ಲಿ ನಾವೇನು ಮಾಡ್ತಿದ್ವಿ ಮರ್ತ ಹೋಗ್ಬಿಟ್ಟಿರ್ತಾರೆ. ನಾವು ಸುಮ್ಮನೆ ತುಂಬ ಯೋಚನೆ ಮಾಡ್ಬಿಟ್ಟು ಅವ್ರಗಳಿಗೋಸ್ಕರ ಮಾಡಬೇಕಾ ಮಾಡಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಿ. ಯಾರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ಇದನ್ನು ಕಲ್ತಿದ್ದೀನಿ. ನಾನಿನ್ನು ಯಾರಿಗೂ ಯೋಚನೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ನಾನು ಜಿಮ್ಮಲ್ಲಿ ಫಸ್ಟ್ ಟೈಮ್ ಮಾತಾಡ್ಕೊ ವಿಡಿಯೋ ಮಾಡಿರೋದ್ರಿಂದ ಇನ್ನು ನಿಲ್ಬೇಕಾದ್ರೂ ಒಂದು ವಿಡಿಯೋ ಮಾಡ್ತೀನಿ ಯಾರ ಮುಂದೆ. ನನಗೆ ಯಾರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.